ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧವು ದೊಡ್ಡದೊಂದು ಪ್ರಶ್ನೆಯನ್ನು ಹುಟ್ಟುಹಾಕಿದೆ. ಒಂದು ವೇಳೆ ತೈಲ ಸಾಗಾಟ ಸ್ಥಗಿತಗೊಂಡ್ರೆ ಏನಾಗಬಹುದು? ಮುಂದೊಂದು ದಿನ ಈ ತೈಲವೇ ಮುಗಿದು ಹೋದರೆ ಜಗತ್ತು ನಡೆಯೋದು ಹೇಗೆ? ವಾಹನಗಳು ಓಡಾಡೋದು ಹೇಗೆ? ಆಹಾರ ತಯಾರಿ ಮಾಡೋದು ಹೇಗೆ? ಇಂತಹ ಅಸಂಖ್ಯ ಪ್ರಶ್ನೆಗಳು ಜನಸಾಮಾನ್ಯರಲ್ಲಿದೆ. ಅಂದ ಹಾಗೆ ಈ ತೈಲದ ಸಂಶೋಧನೆಯ ಒಂದು ರೋಚಕ ಕಥೆ. ಸಾವಿರದ 1859ರಲ್ಲಿ ಅಮೆರಿಕದ ಪೆನ್ಸಿಲ್ವೇನಿಯಾದ ಸ್ಟೇಟಸ್ ವಿಲ್ಲೆ ಎಂಬ ಸಣ್ಣ ಪಟ್ಟಣದಲ್ಲಿ ಎಡ್ವಿನ್ ಬ್ರೇಕ್ ಎಂಬುವರು ಸುಮಾರು 21 ಮೀಟರ್ ಆಳಕ್ಕೆ ಭೂಮಿಯನ್ನು ಕೊರೆತಾರೆ. ಅದೇ ವರ್ಷ ಆಗಸ್ಟ್ 27ರಂದು ಅವರು ಅಗೆದ ಬಾವಿಯಿಂದ ಕಚ್ಚಾ ತೈಲ ಹರಿಯತೊಡಗುತ್ತೆ. ಹೀಗೆ ಆಧುನಿಕ ಪೆಟ್ರೋಲಿಯಂ ಉದ್ಯಮ ಹುಟ್ಟುಕೊಂಡಿತು. ಆರಂಭದಲ್ಲಿ ಸೀಮೆ ಎಣ್ಣೆಗಾಗಿ ಈ ಕಚ್ಚಾ ತೈಲ ಮುಖ್ಯವಾಗಿತ್ತು. 1885ರಲ್ಲಿ ಕಾರ್ಲ್ ಬೆಂಜ್ ಎಂಬುವ ಮೊದಲ ಗ್ಯಾಸೋಲಿನ್ ಚಾಲಿತ ಕಾರ್ ತಯಾರಿಸಿದ. ಈ ಮೂಲಕ ಕಚ್ಚಾ ತೈಲದ ಮಹತ್ವ ಇನ್ನಷ್ಟು ಹೆಚ್ಚಿತು. ಆ ಬಳಿಕದಿಂದ ಕಚ್ಚಾ ತೈಲ ಜಗತ್ತಿನ ಜೀವದ್ರವ್ಯವಾಗಿ ಮಾರ್ಪಟ್ಟಿತು. ಭೂಮಿ ಅಡಿಯಲ್ಲಿ ಎಷ್ಟು ತೈಲ ಇದೆ ಎಂದು ನಿಖರವಾಗಿ ಹೇಳಲು ಸಾಧ್ಯವಿಲ್ಲ. ಆದರೆ ಒಂದು ಅಂದಾಜಿನ ಪ್ರಕಾರ ಈವರೆಗೆ ದೃಢಪಟ್ಟಿರುವ ತೈಲ ನಿಕ್ಷೇಪ 1.73 ಟ್ರಿಲಿಯನ್ ಬ್ಯಾರೆಲ್ಗಳಷ್ಟಿದೆ. ಆದರೆ ಈಗ ಎಷ್ಟು ತೈಲ ನಿಕ್ಷೇಪ ಪತ್ತೆಯಾಗಿದೆಯೋ ಪತ್ತೆಯಾಗದೇ ಇರುವ ತೈಲ ನಿಕ್ಷೇಪ ಅದಕ್ಕಿಂತಲೂ ಹೆಚ್ಚಿದೆ ಎಂಬ ಅಭಿಪ್ರಾಯ ಇದೆ. ಸದ್ಯ ಪ್ರತಿದಿನ ಪ್ರಪಂಚದಾದ್ಯಂತ 10 ಕೋಟಿ ಬ್ಯಾರೆಲ್ಗಳಷ್ಟು ತೈಲವನ್ನು ಬಳಸಲಾಗುತ್ತದೆ. ಇದೇ ವೇಗದಲ್ಲಿ ತೈಲ ಬಳಕೆ ಮುಂದುವರೆದರೆ ಈಗ ಪತ್ತೆಯಾಗಿರುವ ತೈಲ ನಿಕ್ಷೇಪ 45ರಿಂದ 50 ವರ್ಷಗಳವರೆಗೆ ಬರಬಹುದು. ಅಷ್ಟರಲ್ಲಿ ಇನ್ನಷ್ಟು ತೈಲ ನಿಕ್ಷೇಪಗಳ ಪತ್ತೆಯೂ ಆಗಬಹುದು. ಇಲ್ಲವೇ ಸೌರಶಕ್ತಿ ಅಥವಾ ಇನ್ನಿತರ ಇಂಧನ ಮೂಲಗಳ ಕಡೆಗೆ ಜಗತ್ತು ಹೊರಳಬಹುದು. ಈ ತೈಲ ಹೇಗೆ ಭೂಮಿಯಡಿ ಸೃಷ್ಟಿಯಾಗ್ತದೆ ಎಂಬ ಕುತೂಹಲ ನಿಮ್ಮಲ್ಲೂ ಇರಬಹುದು. ಲಕ್ಷಾಂತರ ವರ್ಷಗಳ ಹಿಂದೆ ಸಾಗರವು ಪಾಚಿ ಸಸ್ಯಗಳು ಮತ್ತು ಸಣ್ಣ ಜೀವಿಗಳಿಂದ ತುಂಬಿಕೊಂಡಿತು. ಇವುಗಳು ಸತ್ತಾಗ ಅವು ಸಾಗರದ ತಳ ಸೇರಿಕೊಂಡವು. ಸಮಯ ಕಳೆದಂತೆ ಇವು ಮರಳು, ಹೂಳು ಮತ್ತು ಮಣ್ಣಿನ ಪದರದ ಅಡಿಯಲ್ಲಿ ಮುಚ್ಚಿ ಹೋದವು. ಈ ಪದರಗಳು ಬೆಳೆದಂತೆ ಒತ್ತಡ ನಿರ್ಮಾಣವಾಯಿತು. ಪದರಗಳು ಕೆಸರು ಬಂಡೆಗಳಾಗಿ ಬದಲಾದವು. ಇದರಿಂದಾಗಿ ತಳದಲ್ಲಿ ಉಷ್ಣತೆ ಹೆಚ್ಚಾಗ್ತಾ ಹೋಗುತ್ತೆ. ವಿಪರೀತ ಶಾಖ ಹಾಗೂ ಒತ್ತಡದಿಂದಾಗಿ ಪಾಚಿ ಹಾಗೂ ಜೀವಿಗಳ ಅವಶೇಷಗಳು ರಾಸಾಯನಿಕ ಕ್ರಿಯೆಗೆ ಒಳಗಾಗಿ ದ್ರವರೂಪದ ಹೈಡ್ರೋಕಾರ್ಬನ್ಗಳಾದವು. ಇದನ್ನೇ ನಾವು ಕಚ್ಚಾ ತೈಲ ಎನ್ನುತ್ತೇವೆ. ಈ ತೈಲವು ನೀರಿಗಿಂತ ಹಗುರವಾಗಿರೋದ್ರಿಂದ ಅದು ಬಂಡೆಗಳ ಸಣ್ಣ ರಂಧ್ರಗಳ ಮೂಲಕ ಮೇಲಕ್ಕೆ ಬರಲು ಪ್ರಯತ್ನಿಸುತ್ತದೆ. ಆದರೆ ಈ ದಪ್ಪನೆಯ ಬಂಡೆಗಳ ಪದರವು ಅದನ್ನು ತಡೆದು ನಿಲ್ಲಿಸುತ್ತದೆ. ಹೀಗೆ ಬಂಡೆಗಳ ನಡುವೆ ಸಿಕ್ಕಿಬಿದ್ದ ತೈಲವನ್ನು ನಾವು ತೈಲ ನಿಕ್ಷೇಪ ಅಂತ ಹೇಳ್ತೇವೆ. ಒಂದು ವೇಳೆ ಈ ತೈಲ ಮುಗಿದು ಹೋದರೆ ಅದಕ್ಕೆ ಪರ್ಯಾಯಗಳು ಹುಟ್ಟುಕೊಳ್ತವೆ. ಈಗಾಗಲೇ ಪೆಟ್ರೋಲ್ಗೆ ಎಥನಾಲ್ ಮಿಶ್ರಣ ನಡೀತಾ ಇದೆ. ಭಾರತ ಸುಮಾರು 20% ಎಥನಾಲ್ ಮಿಶ್ರಣ ಮಾಡುವ ಗುರಿಯನ್ನು ಇಟ್ಕೊಂಡಿದೆ. ಹಾಗೆಯೇ ಸೌರಶಕ್ತಿಯಿಂದ ವಾಹನಗಳನ್ನು ಚಲಾಯಿಸುವ ಪ್ರಯೋಗಗಳು ಆಗ್ತಾ ಇವೆ. ಹಾಗೆಯೇ ಹೈಡ್ರೋಜನ್ ಇಂಜಿನ್ಗಳ ಅಭಿವೃದ್ಧಿ ಈಗಾಗಲೇ ಆರಂಭವಾಗಿದೆ. ಜರ್ಮನಿ, ಫ್ರಾನ್ಸ್, ಸ್ವೀಡನ್, ಚೀನಾ ಈಗಾಗಲೇ ಹೈಡ್ರೋಜನ್ ಚಾಲಿತ ರೈಲುಗಳ ಯಶಸ್ವಿ ಪರೀಕ್ಷೆಯನ್ನು ನಡೆಸಿವೆ. ಇನ್ನೊಂದು ಕಡೆ ವಿದ್ಯುತ್ ಚಾಲಿತ ವಾಹನಗಳು ಈಗಾಗಲೇ ಜಗತ್ತಿನಾದ್ಯಂತ ಮಾರುಕಟ್ಟೆಯಲ್ಲಿ ಆಧಿಪತ್ಯ ಸಾಧಿಸಲು ಆರಂಭಿಸಿವೆ. ಈ ನಡುವೆ ಅಣು ವಿದ್ಯುತ್ ಅನ್ನ ಇಂಧನ ಮೂಲವಾಗಿಸುವ ಪ್ರಯತ್ನಗಳು ನಡೆಯುತ್ತಿವೆ. ಕಚ್ಚಾ ತೈಲದಿಂದ ಪೆಟ್ರೋಲ್, ಡೀಸೆಲ್, ಸೀಮೆ ಎಣ್ಣೆ, ಅಡುಗೆ ಅನಿಲ, ಡಾಂಬರ್ ಮಾತ್ರ ಅಲ್ಲದೆ ಪ್ಲಾಸ್ಟಿಕ್, ಸಿಂಥೆಟಿಕ್, ರಬ್ಬರ್, ಡಿಟರ್ಜೆಂಟ್, ಪೇಂಟ್, ಬಟ್ಟೆಯಲ್ಲಿ ಬಳಸುವ ಪಾಲಿಸ್ಟರ್ ಹಾಗೂ ನೈಲಾನ್ ಕೂಡ ಕಚ್ಚಾ ತೈಲದಿಂದಲೇ ತೆಗೆಯಲಾಗುತ್ತೆ. ಇದೇ ಕಚ್ಚಾ ತೈಲದಿಂದ ಲಿಪ್ ಬಾಮ್, ಮಾಯಿಶ್ಚರೈಸರ್, ಚರ್ಮದ ಆರೈಕೆಯ ಸೌಂದರ್ಯವರ್ಧಕ ಸಾಧನಗಳಲ್ಲಿ ಬಳಸುವ ಪೆಟ್ರೋಕೆಮಿಕಲ್ ಕೂಡ ಲಭ್ಯವಾಗುತ್ತೆ. ಪೆಟ್ರೋಕೆಮಿಕಲ್ ಅನ್ನು ಸುಗಂಧ ದ್ರವ್ಯ, ಸೋಪು, ಶಾಂಪೂ ತಯಾರಿಕೆಗೂ ಬಳಸಲಾಗುತ್ತೆ. ಜಗತ್ತಿನಲ್ಲಿಯೇ ಅತ್ಯಧಿಕ ತೈಲ ಸಂಗ್ರಹ ಇರೋದು ವೆನಿಜುವೆಲಾದಲ್ಲಿ. ಆದರೆ ಇದನ್ನ ಭೂಮಿ ಅಡಿಯಿಂದ ಹೊರತೆಗೆಯುವುದು ಸುಲಭ ಸಾಧ್ಯವಲ್ಲ ಎಂಬ ಅಭಿಪ್ರಾಯವಿದೆ. 2ನೇ ಸ್ಥಾನದಲ್ಲಿ ಸೌದಿ ಅರೇಬಿಯಾ ಇದೆ. ಅತಿ ಕಡಿಮೆ ಖರ್ಚಿನಲ್ಲಿ ತೈಲ ತೆಗೆಯುವ ಸಾಮರ್ಥ್ಯವನ್ನು ಸೌದಿ ಅರೇಬಿಯಾ ಹೊಂದಿದೆ. 3ನೇ ಸ್ಥಾನದಲ್ಲಿ ಇರಾನ್ ಇದೆ. ಇಲ್ಲಿ ಸಾಕಷ್ಟು ಬಳಕೆ ಆಗದ ತೈಲ ಸಂಪತ್ತಿದೆ. 4ನೇ ಸ್ಥಾನದಲ್ಲಿ ಕೆನಡಾ ಇದೆ. ಇಲ್ಲಿನ ತೈಲವು ಮಣ್ಣು, ಮರಳಿನೊಂದಿಗೆ ಮಿಶ್ರಿತವಾಗಿದೆ. 5ನೇ ಸ್ಥಾನದಲ್ಲಿ ಇರಾಕ್ ಇದೆ. 6ನೇ ಸ್ಥಾನದಲ್ಲಿ UAE ಇದೆ. 7ನೇ ಸ್ಥಾನದಲ್ಲಿ ಕುವೈಟ್, 8ನೇ ಸ್ಥಾನದಲ್ಲಿ ರಷ್ಯಾ, 9ನೇ ಸ್ಥಾನದಲ್ಲಿ ಅಮೆರಿಕ ಮತ್ತು 10ನೇ ಸ್ಥಾನದಲ್ಲಿ ಲಿಬಿಯಾ ಇದೆ. ಅಂದ ಹಾಗೆ ವೆನಿಜುವೆಲಾ, ಇರಾನ್ ಮತ್ತು ಲಿಬಿಯಾದಲ್ಲಿ 1 ಲೀಟರ್ ಪೆಟ್ರೋಲ್ಗೆ ಕೇವಲ ₹3 ಇದೆ. ಕುವೈಟ್ನಲ್ಲಿ ₹31 ಮತ್ತು ಕತಾರ್ನಲ್ಲಿ ₹48 ಬೆಲೆ ಇದೆ. ಮಲೇಷಿಯಾದಲ್ಲಿ ₹62 ಮತ್ತು ಸೌದಿ ಅರೇಬಿಯಾದಲ್ಲಿ ₹57 ಬೆಲೆ ಇದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, firefighting, steel structures, real estate, office
SIT ಟವರ್, ಸಿಲಿಕಾನ್ OSS, ದುಬೈ, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.